ಉಚ್ಚಾಟಿತ ಶಾಸಕ ಯತ್ನಾಳ್ ಬಿಜೆಪಿಗೆ ವಾಪಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕದ ಜನತೆಗೆ ಆದಷ್ಟು ಬೇಗ ಸಿಹಿ ಸುದ್ದಿ ಅಂತ ಹೇಳಿ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ಫೈರ್ ಬ್ರ್ಯಾಂಡ್ ಅಂತ ಯತ್ನಾಳ್ ಪೋಸ್ಟ್ ಹಾಕಿದ್ದಾರೆ. ಮಾರ್ಮಿಕವಾಗಿ ಫೇಸ್ಬುಕ್ ನಲ್ಲಿ ಶಾಸಕ ಯತ್ನಾಳ್ ಪೋಸ್ಟ್ ಮಾಡಿದ್ದಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯತ್ನಾಳ್ರ ಪೋಸ್ಟು. ರಾಜ್ಯಾಧ್ಯಕ್ಷ ವಿಚಾರವಾಗಿ ಗಂಭೀರ ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಈ ಪೋಸ್ಟ್ ಹೊರಬಿದ್ದಿರೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿಗೆ ವಾಪಸ್ ಬರ್ತಾರಾ ಅಥವಾ ಏನಾದರೂ ಈ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯತ್ನಾಳ್ರಿಗೆ ಕೊಡ್ತಾರಾ, ಏನ್ ಮಾಡಬಹುದು ಅನ್ನುವಂಥ ಕುತೂಹಲ ಇದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಯತ್ನಾಳ್. ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಜನತೆಗೆ ಆದಷ್ಟು ಬೇಗ ಸಿಹಿ ಸುದ್ದಿ, ನಿಮ್ಮ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಯತ್ನಾಳ್ ಅವರ ಪೋಸ್ಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಶೀಘ್ರದಲ್ಲಿ ಕರ್ನಾಟಕದ ಜನತೆಗೆ ಶುಭ ಸುದ್ದಿ, ನಿಮ್ಮ ಫೈರ್ ಬ್ರ್ಯಾಂಡ್. ಏನ್ ಶುಭ ಸುದ್ದಿ ಅಂತ ಯತ್ನಾಳ್ ಅವರೇ ಹೇಳಬೇಕು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಏನಾದ್ರೂ ಆಗ್ತಾರಾ, ಅಂಥದ್ದೇನಾದ್ರೂ ಡೆವಲಪ್ಮೆಂಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಪೋಸ್ಟ್ ಬೇರೆ ಮಾಡಿದ್ದಾರೆ, ಕರ್ನಾಟಕದ ಜನತೆಗೆ ಆದಷ್ಟು ಬೇಗ ಸಿಹಿ ಸುದ್ದಿ, ನಿಮ್ಮ ಫೈರ್ ಬ್ರ್ಯಾಂಡು, ಅದು ಇದು ಅಂತೆಲ್ಲ. ಎರಡೇ ಪ್ರಶ್ನೆ, ಒಂದು ಬಿಜೆಪಿಗೆ ವಾಪಸ್ ಆಗ್ತಾರಾ ಅಥವಾ ವಾಪಸ್ ಬಂದು ಅವ್ರಿಗೇನಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ, ಹೇಗೆ ಅಂತ? ನಿಜ, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಯತ್ನಾಳ್ ಅವ್ರನ್ನ ಒಂದಿಷ್ಟು ಬಾಂಬ್ ಸಿಡಿಸ್ತಿರ್ತಾರೆ, ಏನಾದ್ರು ಕುತೂಹಲಕಾರಿ ಮಾತಾಡ್ತಾ ಇರ್ತಾರೆ, ವಾಗ್ದಾನ ನಡೆಸ್ತಾ ಇರ್ತಾರೆ. ಇವತ್ತು ಕೂಡ ಫೇಸ್ಬುಕ್ ಪೋಸ್ಟ್ ಯತ್ನಾಳ್ ಅವರು ಗಾಂಭೀರ್ಯವನ್ನು ಮೆರೀತಾರೆ. ಕೆಲವೊಂದು ಟೈಮಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ, ಕಮ್ ಬ್ಯಾಕ್ ಅನ್ನೋ ಪೋಸ್ಟ್ ಹಾಕಿದ್ದಾರೆ, ಶುಭ ಸುದ್ದಿ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ಮೂಲಕ ಯತ್ನಾಳ್ ಅವರು ಒಂದು ಚರ್ಚೆಗಳಾಗ್ತಾ ಇದೆ. ಯಾಕಂತ ಯತ್ನಾಳ್ ಅವರು ಬಿಜೆಪಿ ಬಂದ್ಬಿಡ್ತಾರೆ ಅಂತ ಹೇಳಿ ಬಿಜೆಪಿಯ ಒಂದಿಷ್ಟು ನಾಯಕರುಗಳು ಕೂಡ ಯತ್ನಾಳ್ ಅವರು ಕರ್ಕೊಂಡು ಬನ್ನಿ ಅಂತ ಒತ್ತಾಯ ಆಗ್ತಾ ಇದ್ರು. ರೆಬೆಲ್ಸ್ ಗುಂಪು ಪ್ರತಿದಿನದಲ್ಲೂ ಕೂಡ ಹೇಳ್ತಾ ಇತ್ತು ಯತ್ನಾಳ್ ಅವ್ರು ಪಕ್ಷಕ್ಕೆ ಬೇಕು ಅಂತ ಹೇಳಿ. ಹೀಗಾಗಿ ಸಂದರ್ಭ ಕಾಲ ಕೂಡಿ ಬಂದಿದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಒಂದು ಪ್ರಸಕ್ತವಾಗಿ ಶಾಂತ ವಾತಾವರಣಗಳಿದೆ. ಈ ಸಂದರ್ಭ ಯತ್ನಾಳ್ ಅವರನ್ನು ಕಮ್ ಬ್ಯಾಕ್ ಮಾಡಿದ್ರೆ ಮತ್ತಷ್ಟು ಬೂಸ್ಟ್ಗಳು ಸಿಗುತ್ತೆ. ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟ ಮಾಡಲಿಕ್ಕೆ ಸಾಧನವಾಗಿ ಬಳಸ್ಕೊಳ್ಬಹುದು. ಹೀಗಾಗಿ ಯತ್ನಾಳ್ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರಾ ಅಥವಾ ಯತ್ನಾಳ್ ಅವರು ಗುಡ್ ನ್ಯೂಸ್ ಅಂತ ಹೇಳಿದ್ರಲ್ಲ, ಇದೇ ಗುಡ್ ನ್ಯೂಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಚರ್ಚೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ಹಂಗಾಮಿ ಅಧ್ಯಕ್ಷರಾಗಿದ್ದ ವಿಜೇಂದ್ರ ಪೂರ್ಣಾವಧಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ಲಿಲ್ಲ. ಹೀಗಾಗಿ ವಿಜೇಂದ್ರ ಅವರು ಬದಲಾಯಿಸಿ ಅಂತ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಎರಡು ಬಣ, ಒಂದು ರೆಬೆಲ್ಸ್ ಗುಂಪು ಮತ್ತು ತಟಸ್ಥ ಬಣ, ಇಬ್ಬರಿಗೂ ಕೂಡ ವಿಜೇಂದ್ರ ಬೇಡವಾಗಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿ ಅಂತೇಳಿ ಮೊದಲಿಂದಲೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವಿಜೇಂದ್ರ ಅವರ ಬದಲಾವಣೆ ಮಾಡಿದ್ರೆ ಲಿಂಗಾಯತ ನಾಯಕರನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಕಾಣ್ತಾ ಇದೆ. ಹೀಗಾಗಿ ಸೋಮಣ್ಣ ಸೇರಿದಂತೆ ಬೇರೆ ಬೇರೆ ಲಿಂಗಾಯತ ನಾಯಕರನ್ನು ಕೂಡ ಅಪ್ರೋಚ್ ಮಾಡಲಾಗಿದೆ. ಬಸವರಾಜ ಬೊಮ್ಮಾಯಿ ಅವ್ರನ್ನು ಕೂಡ ಅಭಿಪ್ರಾಯ ಕೇಳಲಾಗಿದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವ್ರನ್ನೇ ಮಾಡಿದ್ರೆ ಹೇಗೆ ಅಂತ ಒಂದಿಷ್ಟು ಚರ್ಚೆಗಳು ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇತ್ತು. ರೆಬೆಲ್ಸ್ ಗುಂಪು ಒಂದು ಸ್ಟ್ರಾಂಗ್ ಆಗಿ ಯತ್ನಾಳ್ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇತ್ತು. ಹೀಗಾಗಿ ಯತ್ನಾಳ್ ಅವ್ರನ್ನ ಬಿಜೆಪಿ ಕರೆಯೋದು ಒಂದು ಗುಡ್ ನ್ಯೂಸ್ ಆದ್ರೆ, ಮತ್ತೊಂದು ಗುಡ್ ನ್ಯೂಸ್ ಅಂತ ಅವ್ರನ್ನೇ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಲೆಕ್ಕಾಚಾರ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದು ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆಗಳು ನಿಜಕ್ಕೂ ಕೂಡ ಬರುತ್ತೆ. ಯಾಕಂದ್ರೆ ಉಚ್ಚಾಟಿತ ನಾಯಕರ ರಾಜ್ಯಾಧ್ಯಕ್ಷ ಮಾಡೋದು ಏನೇನಾಗಬಹುದು ಅಂತೇಳಿ ಸದ್ಯಕ್ಕೆ ಅವ್ರನ್ನ ಪಕ್ಷಕ್ಕೆ ಕರ್ಕೊಳ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಇದೇ ಗುಡ್ ನ್ಯೂಸ್ ಅಂತೇಳಿ ಹೇಳಲಾಗ್ತಾರೆ. ರಾಜಕೀಯ ವರದಿ ವ್ಯತ್ಯಾಸ ಮಾಡಲಾಗ್ತಾ ಇದೆ. ಆದ್ರೆ ಯತ್ನಾಳ್ ಅವರ ಬೆಂಬಲಿಗೆ ಬೇರೆ ರೀತಿಯಾಗಿ ಹೇಳ್ತಿರ್ತಾರೆ. ಸರ್ಕಾರ ವಿರುದ್ಧವಾಗಿ ಅಕ್ರಮಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಬಿಡ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಯತ್ನಾಳ್ ಅವರೇ ಹೊಸ ಪಕ್ಷವನ್ನು ಕಟ್ತಾರೆ ಅಂತ ಹೇಳಿ ಕೂಡ ವ್ಯಾಖ್ಯಾನಗಳ ರಾಜಕೀಯದಲ್ಲಿ ಅದೇ ರೀತಿ ಯತ್ನಾಳ್ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಗುಡ್ ನ್ಯೂಸ್ ಯಾವುದು ಅಂತ ಹೇಳಿ ಯತ್ನಾಳ್ ಅವರೇ ಘೋಷಣೆ ಮಾಡಬೇಕು. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.